ಬಾಯಿ ಅನ್ನೋನು ಮೊದಲು ಮೆಟ್ಲಿ ಹೊಡಿಬೇಕಂತ ಹೇಳ್ಯಾರಿಲ್ಲ. ನಾವು ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿರುವಂಥ ಈಗಾಗಲೇ ನಾವಿಲ್ಲಿ ಕೂತೋರು ಯಾರೂ ಒಂದು ಸಲ ಎಮ್ ಎಲ್ ಎ ಗಿರಿದಾಸಮಯ ಎಮ್ ಎಲ್ ಎ ಆದವ್ರು ಅಲ್ಲ. 4, 5, 6, 7 ಸಲ ಎಮ್ ಎಲ್ ಎ ಎಮ್ ಎಲ್ ಸಿ ಆದವ್ರು ಇದ್ದೀವಿ. ರಮೇಶ್ ಜಾರಕಿಹೊಳಿ 7 ಸಲ ಎಮ್ ಎಲ್ ಎ, ಅರವಿಂದ್ ಲಿಂಬಾವಳಿ ಅವರು 4 ಸಲ ಎಮ್ ಎಲ್ ಎ, 1 ಸಲ ಎಮ್ ಎಲ್ ಸಿ, ಅವ್ರ ಮನೆಯವ್ರು ಎಮ್ ಎಲ್ ಎ. ಕುಮಾರ್ ಬಂಗಾರಪ್ಪನವರು 4 ಸಲ ಎಮ್ ಎಲ್ ಎ, ಸಣ್ಣ ನೀರಾವರಿ ಮಂತ್ರಿಗಳು. ಪ್ರತಾಪ್ ಸಿಂಹ 2 ಸಲ ಎಂ ಪಿ, ನಮ್ಮ ಸಿದ್ದೇಶಣ್ಣ 2 ಸಲ ಎಂ ಪಿ, 4 ಸಲ ಎಂ ಪಿ, ಅವ್ರ ಅಪ್ಪರು 3 ಸಲ ಎಂ ಪಿ, ಅವ್ರ ಕೇಂದ್ರ ಮಂತ್ರಿ, ಮಾಜಿ ಕೇಂದ್ರ ಮಂತ್ರಿ, ಮಾಜಿ ಕೇಂದ್ರ ಮಂತ್ರಿ ನಮ್ಮ ಚಂದ್ರಣ್ಣ. ಎಲ್ಲೋದ್ರೆ ಚಂದ್ರಣ್ಣ ನಮ್ಮ ದಲಿತ ಮುಖಂಡರು 5 ಸಲ ಅಲ್ಲಣ್ಣ. ನಮ್ಮ ಚಂದ್ರಣ್ಣ 5 ಸಲ ಎಮ್ ಎಲ್ ಎ. ನಮ್ಮ ಹರೀಶ್ ಹರಿಹರದ ಎಮ್ ಎಲ್ ಎ 4 ಸಲ ಅನ್ರಿ, 2 ಸಲ. ಅವ್ರ ತಂದೆಯವರು ಎಮ್ ಎಲ್ ಎ ಇದ್ದರು. ಅವ್ರ ಅಜ್ಜನೂ ಎಮ್ ಎಲ್ ಎ ಇದ್ದ. ನಮ್ಮ ಶಿವಾಜಿ ಮಹಾರಾಜರ ಸಂತತಿ ಶ್ರೀಮಂತ ಪಾಟೀಲ್ಜಿ ಅವರು ನಮ್ಮ ಮಂತ್ರಿ ಆಗಿದ್ರು. ಅಲ್ಲೊಬ್ರು ಕೂತಾರೆ ನೋಡ್ರಿ, ಮಹೇಶ್ ಅಣ್ಣ ಕುಮಟಳ್ಳಿ. ಪಾಪ ಅವ್ರು ಮಂತ್ರಿ ಮಾಡಬೇಕಾಗಿತ್ತು, ಅವ್ರಿಗೆ ಧೋಕಾ ಕೊಟ್ಟರು. ಅವ್ರ ಮಗಳೊಬ್ರು ಕೂತಾರೆ ನೋಡ್ರಿ. ಈ 17 ಮಂದಿನ ಮ್ಯಾನೇಜ್ ಮಾಡಿ BJPಗೆ ತೊಗೊಂಡು ಬಂದು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡದ ಮೊಮ್ಮಗ NR ಸಂತೋಷ. ಅಲ್ಲಿಂದ ಮತ್ತಾರ್ಯಾರು ಇಲ್ಲಿ ನಮ್ಮ ಭಗವಂತ ನಾಯಕರು ಬೆಳಗಾವಿ ಹಳೆಯ, ನಮ್ಮ ರಮೇಶ್ ಅಣ್ಣ ಜಾರಕಿಹೊಳಿಯರ ಹಳೆಯ, ಮಾನ್ಯ ರಾಯಚೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಮಾಡಿದಂಥ BV ನಾಯಕರು ನಮ್ಮ ಜೊತೆ ಇದ್ದಾರೆ. ನಮ್ಮಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎಗಳ ಸಂಖ್ಯೆ ಹೆಚ್ಚಕೋತ ಹೊಟ್ಟೈತಿ. ಎಮ್ ಎಲ್ ಎಗಳ ಸಂಖ್ಯೆ ನಾವು ತೋರಿಸೋದಿಲ್ಲ, ಪ್ರದರ್ಶನ ಮಾಡೋದಲ್ಲಿ ದಾವಣಗೆರೆಗೆ ಮಾಡ್ತೀವಿ. ನಮ್ಮ ಶಕ್ತಿ ಇನ್ನು ಅಣ್ಣ ಸಾಹೇಬ್ ಜೊಲ್ಲೆಯವ್ರು ಬಂದೇ ಇಲ್ಲ, ಅವರು ನಮ್ಮದ್ರಾಗೆ ಅದಾರ. ಅವ್ರ ಮನೆಯವ್ರು ಸಿಟ್ಟಿಂಗ್ ಎಮ್ ಎಲ್ ಎ, ಅವ್ರು ನಮ್ಮ ಜೊತೆಗೆ ಅದಾರ. ಇಲ್ಲಿ ಗುಲ್ಬರ್ಗಾದಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ ರವಿ ಪಾಟೀಲ್ರು, ರಪ್ಪ ಸಾಹೇಬ್ ಅವತಡಿ ಅವರು, ಇಲ್ಲಿಯ BJP ಮುಖಂಡರಾದ ಮುರುಗೇಶ್ ಪಾಟೀಲ್ರು, ತತಣಿಯ ದರ್ಯಪ್ಪ ಟಕ್ಕಣ್ಣವರು, ಬಿಜಾಪುರದ ದಯಾಸಾಗರ್ ಪಾಟೀಲ್ರು, MS ರುದ್ರಗೌಡರು, ಡಾಕ್ಟರ್ PS ಪಾಟೀಲ್ರು, ಅಣ್ಣಾರಾಯ್ ಪಾಟೀಲ್ರು, ರವಿ ಸವಣೂರವರು, ಸದಾಶಿವ್ ಮಂಟೂರವರು, ಕಿರಣ್ ಜಾಧವ್ ಅವರು. ಅಲ್ಲಿಂದ ನಮ್ಮ ಚನ್ನಗಿರಿ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದಾರೆ. ಎಲ್ಲದಾರೆ ಏನು ಹೆಸರ ನೋಡಿರಿ, ಚನ್ನಗಿರಿಯವರು ಬರ್ತಾರ, ಇನ್ನು ಎಲ್ಲರೂ ಬರ್ತಾರೆ. ಇಷ್ಟೆಲ್ಲ ಇನ್ನೂ ಭಾಳ ಮಂದಿ ಅದಾರ ಮುಖಂಡರು. ಇವತ್ತು ಬೆಳಗಾವಿಯಲ್ಲಿ ನಾವೆಲ್ಲ ಎದಕ್ಕೆ ಸೇರಿವಪ್ಪ ಅಂದರೆ, ಯಾರನ್ನೋ ಮುಖ್ಯಮಂತ್ರಿ ಮಾಡಲಿಕ್ಕೆ, ಅವನು ರಾಜ್ಯಾಧ್ಯಕ್ಷ ಮಾಡಲಿಕ್ಕಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ರೈತರ ಪರವಾಗಿ, ಸನಾತನ ಧರ್ಮ ಸಲುವಾಗಿ, ಹಿಂದೂಗಳ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ. ನಮ್ಮ ಸ್ವಾರ್ಥಕ್ಕಾಗಿ ನಾನು, ರಮೇಶ್ ಜಾರಕಿಹೊಳಿ ಅವರು, ಸಿದ್ದೇಶಣ್ಣ ಮೊನ್ನೆ ಮಾತಾಡ್ತಾ ಇದ್ದೆವು. ನಮಗಂತೂ ದೇವ್ರ ರಗಡೆ ಕೊಟ್ಟಾನ. ಇನ್ನು ರೊಕ್ಕ ತಿನ್ನೋದಕ್ಕೆ ರಾಜಕಾರಣ ಮಾಡಬಾರ್ದು, ಲೂಟಿ ಮಾಡ್ಲಿಕ್ಕೆ ರಾಜಕಾರಣ ಮಾಡೋದಿಲ್ಲ. ಈ ರಾಜ್ಯವನ್ನು ರಾಮ ರಾಜ್ಯ ಮಾಡಬೇಕು ಅನ್ನೋಂಥ ಸಂಕಲ್ಪ ಇಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳು. ನಾವೆಲ್ಲ ಸಮಾಜದವ್ರು ಕೂಡೀವಿ, ಎಲ್ಲರೂ ಈಕ್ವಲ್. ಯಾವನೋ ಲೀಡ್ರ, ಯಾವನಿಗೂ ಅಪ್ಪಾಜಿ ಅಂತ ಕಾಲು ಮುಗಿಯೋ ಮಕ್ಕಳು ನಾವಲ್ಲ. ನಾವೇನಿದ್ರು ಸರ್ವ ಸಮಾಜಗಳನ್ನು ವಿಶ್ವಾಸ ತಗೊಂಡು ಈ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾದಂಥ ನಮ್ಮ ಜನರ ರಕ್ಷಣೆ ಆಗಬೇಕು. ಅದು ವಕಫ್ನಿಂದ ರಕ್ಷಣೆ ಆಗಲಿ, ದೀನ ದಲಿತರ ಹಣ ದುರುಪಯೋಗ ಆಗದಂತೆ ನಮ್ಮ ಹೋರಾಟ. ಇವತ್ತು ಬಂಧುಗಳೇ, ಈ ಹೋರಾಟ ಯಾಕೆ ಪ್ರಾರಂಭ ಆಯ್ತಂದರೆ, ಬಿದರ್ದಿಂದ ಜಮೀರ್ ಅಹ್ಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡ್ದ. ಹೇಳ್ತಾನೆ ಜಮೀರ್ ಅಹ್ಮದ್ ಖಾನು, 1,11,000 ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ. ಅಲ್ಲಾ ಕಾ ಹೈ, ಎಲ್ಲಿದು ಬತ್ತಪ್ಪ ಅಲ್ಲ? ಯಾರಪ್ಪನ ಆಸ್ತಿ? ಅಲ್ಲ, ನಮ್ಮ ರೈತರು ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ, ಮಹಾರಾಣಾ ಪ್ರತಾಪರ ಭೂಮಿ,
ಮಹಾತ್ಮ ಬಸವೇಶ್ವರರ ಭೂಮಿ, ಸಂತ ಕನಕದಾಸರ ಭೂಮಿ, ಮಹರ್ಷಿ ವಾಲ್ಮೀಕಿ ಭೂಮಿ. ನಿಮ್ಮ ಮಲ್ಲ ಎಲ್ಲಿದು ಬಂದು ಅವ ಹೇಳ್ತಾನೆ, ಒಂದು ಇದು ತೋರಿಸ್ತಾನೆ, ಏನು ಫೋಟೋ, ಇದಕ್ಕೋ ಕೈಸೆ ಬನಾಯ, हाँ इंशाअल्लाह हरा रंग लगाया कब्रस्तान को. वो क्या ಏನು ತಾನಲ್ಲ ನಮಗೆ ಸೈತಾನು ಏನು ಜಮೀರ್ಯ ಏನು ನಾವೇನು ಅಳ್ಬುರ್ಕದೀವ. ನಮ್ಮ ರಕ್ತದಾಗೂ ಕ್ಷತ್ರಿಯ ರಕ್ತ ಐತಿ. ಶಿವಾಜಿ ಮಹಾರಾಜರದಾರ, ಮಹಾರಾಣಾ ಪ್ರತಾಪದಾರ. ನಮ್ಮ ರಕ್ತದಾಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣದಾರ. ಮದಕರಿ ನಾಯಕ ಅದಾನ, ಒಣಕೆ ಓಬವ್ವದಾಳ. ನಿಮ್ಮ ಅಕ್ಬರ ನಮ್ಮ ಮಹಾರಾಣಾ ಪ್ರತಾಪ್ ಹೆಸರು ನೋಡಿದ್ರೆ ಅಲ್ಲೇ ಪಾಯ್ಜಾಮ ಟರ್ರ ತುಚ್ಚಿ ಹೋಗ್ತಿದ್ದೆ. ಎಂದೂ ಯುದ್ಧಕ್ಕೆ ಬರಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ. ನೀನು ನಮ್ಮನ್ನು ಸೈತಾನೈತಿ. ನಮ್ಮ ಅಪ್ಪನ ಅಪ್ಪ ಬಸಪ್ಪ ಮಲ್ಲಪ್ಪ ಕಲ್ಲಪ್ಪನೇ ಇದ್ದ. ಈಗ ನಮ್ಮ ಹೆಸರು ಬಸಪ್ಪನೇ ಇಟ್ಟಾರ. ನಿಮ್ಮ ಅಪ್ಪನ ಅಪ್ಪ ಮಲ್ಲಪ್ಪ ಇದ್ದೋ ಕಲ್ಲಪ್ಪ ಇದ್ದೋ ಬಸಪ್ಪನೇ ಇದ್ದ. ನೀವೆಲ್ಲ ಅಂಜಿ ಸಾಬ್ರದವರು, ನಾವು ಅಂಜಲಾರ್ದೆ ಹಿಂದೂಗಳಾಗಿ ಕುಂಕುಮ ಭಂಡಾರ ಇಬ್ಬತ್ತಿ ಹಚ್ಕೊಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದಂಥವ್ರೆ ಹಿಂದೂಗಳು ಬಂಧುಗಳೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.